ಎಕ್ಸಿಟ್ ಪೋಲ್ ನಿಜವಾದ್ರೆ ಕಾಂಗ್ರೆಸ್ಗೆ ಹ್ಯಾಟ್ರಿಕ್ ಸೋಲು. ಸತತ 3 ಲೋಕಸಭಾ ಚುನಾವಣೆಗಳಲ್ಲಿ ಕೈಗೆ ಸೋಲು. ದೆಹಲಿಯ ಹಸ್ತಪಾಳ್ಯದಲ್ಲಿ ಶುರುವಾಯಿತು ಲೆಕ್ಕಾಚಾರದ ಆಟ. ಕಾಂಗ್ರೆಸ್ ಸೋತ್ರೆ ಮಲ್ಲಿಕಾರ್ಜುನ್ ಖರ್ಗೆ ಪದತ್ಯಾಗ ಫಿಕ್ಸ್. ಸೋಲಿನ ಹೊಡೆ ಹೊತ್ತು ರಾಜೀನಾಮೆ ಕೊಡ್ತಾರಂತೆ ಖರ್ಗೆ. ಈಗಾಗಲೇ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ ಖರ್ಗೆ. ಎಐಸಿಸಿ ವಲಯದಲ್ಲಿ ಹರಿದಾಡುತ್ತಿದೆ ರಿಸೈನ್ ಸುದ್ದಿ. ಸೋಲಿನ ಹೊಡೆ ಮತ್ತು ವಯಸ್ಸಿನ ಕಾರಣ ನೀಡುವ ಸಾಧ್ಯತೆ ಇದೆ. ಖರ್ಗೆ ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಹೊಣೆ ಯಾರಿಗೆ? ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಚುನಾವಣೆ ನಡೆಯುತ್ತಾ ಅಥವಾ ರಾಹುಲ್ ಗಾಂಧಿ ಹೆಗಲಿಗೆ ಪಕ್ಷ ಹೋಗುತ್ತಾ? ಮತ್ತೆ ಹೀನಾಯ ಸ್ಥಿತಿಗೆ ತಲುಪಲಿದೆಯಾ ಕಾಂಗ್ರೆಸ್ನ ಸ್ಥಿತಿ? ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಕಾಂಗ್ರೆಸ್ಗೆ ಮತ್ತೆ ಹೀನಾಯ ಸ್ಥಿತಿ ಬರುತ್ತಾ? ಈಗಾಗಲೇ ಬಹುತೇಕ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅಂತ ಭವಿಷ್ಯವನ್ನ ನುಡಿತಾ ಇದ್ರೆ, ಎತ್ತ ದೆಹಲಿಯಲ್ಲಿ ಹಸ್ತಪಾಳ್ಯದಲ್ಲಿ ಲೆಕ್ಕಾಚಾರ ಶುರುವಾಗಿದೆ. ಕಾಂಗ್ರೆಸ್ ಸೋತ್ರೆ ಮಲ್ಲಿಕಾರ್ಜುನ್ ಖರ್ಗೆ ಪದತ್ಯಾಗ ಮಾಡೋದು ಫಿಕ್ಸ್ ಅಂತೆ. ಸೋಲಿನ ಹೊಣೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೊತ್ತಾರಂತೆ. ಹೀಗಾಗಿ ರಾಜೀನಾಮೆ ಕೊಡ್ಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ಧರಾಗಿದ್ದಾರಂತೆ. ಈ ಕುರಿತಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಎಐಸಿಸಿ ವಲಯದಲ್ಲಿ ಹರಿದಾಡ್ತಿದೆ ಈಗ ರಿಸೈನ್ ಮಾಡುವಂತ ಸುದ್ದಿ. ಸೋಲಿನ ಹೊಣೆಯನ್ನ ಸ್ವತಃ ಅವರೇ ವಹಿಸ್ಕೊಂತಾರಂತೆ ಖರ್ಗೆ ಅವರು. ಸೋಲಿನ ಹೊಣೆ ಮತ್ತು ವಯಸ್ಸಿನ ಕಾರಣವನ್ನ ಹೇಳಿ ಸಂಘಟನಾತ್ಮಕ ಶಕ್ತಿ ನನ್ನಿಂದ ಸಾಧ್ಯ ಇಲ್ಲ, ಈ ಬಾರಿ ಸೋಲಿಕ್ಕೂ ಕೂಡ ಇವೆಲ್ಲ ಸೋತ ಕಾರಣಗಳನ್ನ ನಾನೇನ ಜವಾಬ್ದಾರಿಯನ್ನ ವಹಿಸ್ಕೊಂತೀನಿ ಅಂತ ಹೇಳ್ತಿದ್ದಾರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೀಗಾಗಿ ಖರ್ಗೆ ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಹೊಣೆ ಯಾರಿಗಾಗತ್ತೆ? ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಚುನಾವಣೆ ನಡೆಯುತ್ತಾ ಅಥವಾ ರಾಹುಲ್ ಗಾಂಧಿ ಹೆಗಲಿಗೆ ಮತ್ತೆ ಪಕ್ಷ ಹೋಗುತ್ತಾ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ಹೀನಾಯ ಸ್ಥಿತಿ ತಲುಪಲಿದೆಯಾ ಕಾಂಗ್ರೆಸ್? ಮತ್ತೆ ಈಗಾಗಲೇ ಒಂದು ರೀತಿಯಾಗಿ ಕಾಂಗ್ರೆಸ್ ಮತ್ತೆ ಪುಟಿದೇಳುವಂತ ಕೆಲಸ ಆಗ್ತಾ ಇದೆ. ಇನ್ನು ಈ ಬಾರಿ ಕೂಡ 3ನೇ ಬಾರಿಗೆ ಕಾಂಗ್ರೆಸ್ ಸೋತ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜೀನಾಮೆಯನ್ನ ಕೊಡ್ತಾರಂತೆ. ಇತ್ತ ಪಕ್ಷ ರಾಹುಲ್ ಗಾಂಧಿ ಹೆಗಲಿಗೆ ಬರುತ್ತಾ? ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಕಾಂಗ್ರೆಸ್ಗೆ ಮತ್ತೆ ಹೀನಾಯ ಸ್ಥಿತಿ ಬಂದು ಒದಗುತ್ತಾ ಅನ್ನೋದೇ ಪ್ರಶ್ನೆಯಾಗಿದೆ.